ಜೈದ್ ಖಾನ್ ನಟನೆಯ ಕಲ್ಟ್ ಚಿತ್ರತಂಡದಿಂದ ದೊಡ್ಡ ಎಡವಟ್ಟಾಗಿದೆ. ಜಮೀರ್ ಪುತ್ರ ಜೈದ್ ಖಾನ್ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಡ್ರೋನ್ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಟ್ ಚಿತ್ರದ ಶೂಟಿಂಗ್ ವೇಳೆ ಡ್ರೋನ್ ಕ್ಯಾಮೆರಾಗೆ ಹಾನಿಯಾಗಿದೆ. ಮಾಲೀಕ ಬೇರೆ ಡ್ರೋನ್ ತರಿಸ್ತೀನಿ ಅಂದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಮೆಮೊರಿ ಕಾರ್ಡ್ ಅನ್ನು ಕಿತ್ಕೊಂಡು ಅವಮಾನಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸೊ ಈ ಘಟನೆಯಿಂದ ನೊಂದು ಆ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸಂತೋಷ್ ಎಂಬಾತ ನಾಯಕ ನಟ ಜೈದ್ ಖಾನ್ ವಿರುದ್ಧ ಈ ಸಂತೋಷ್ ಆರೋಪ ಮಾಡಿದ್ದಾರೆ. ಈ ಥರ ಅವಮಾನಿಸಿದ್ರು, ಈ ರೀತಿ ನಡೆಸ್ಕೊಂಡ್ರು, ಈ ಕಾರಣಕ್ಕಾಗಿ ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಿ ಜಮೀರ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾದ ಚಿತ್ರೀಕರಣದ ವೇಳೆ ನಡೆದಿರುವಂಥ ಘಟನೆ ಇದು. ಏನೋ ಸ್ವಲ್ಪ ಎಡವಟ್ಟಾಗಿದೆ, ಅಂದರೆ ಡ್ರೋನ್ ಕ್ಯಾಮ್ರಾಗೆ ಹಾನಿಯಾಗಿದೆ, ಮಾಲೀಕರು ಬೇರೆ ತರಿಸ್ತೀನಿ ಅಂದಿದ್ದಾರೆ, ಆದರೆ ಅದಕ್ಕೆ ಒಪ್ಪಿಲ್ಲ. ಅದಾದಮೇಲೆ ಮೆಮೊರಿ ಕಾರ್ಡನ್ನು ಕಿತ್ಕೊಂಡು ಬೇರೆ ರೀತಿಯಾಗಿ ನಡೆಸ್ಕೊಂಡ್ರು, ಬಹಳ ಅವಮಾನಕರವಾಗಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿ ಈ ಟೆಕ್ನಿಷಿಯನ್ ಏನಿದ್ದಾರೆ ಸಂತೋಷ್ ಅವರು ಚಿತ್ರತಂಡದ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಈ ಸಿನಿಮಾದ ನಾಯಕ ಆಗಿರುವಂಥ ಜೈದ್ ಖಾನ್ ಮೇಲೆ ಆರೋಪ ಮಾಡ್ತಿದ್ದಾರೆ. ಆತ್ಮಹತ್ಯೆಯ ಪ್ರಯತ್ನ ಮಾಡಿದ್ದಾರೆ ಅಂದರೆ ಎಂಥ ಘಟನೆ, ಏನು ನಡೆದಿರಬಹುದು ಅನ್ನೋದು ಪ್ರಶ್ನೆ. ಯಾಕಂತ ಹೇಳಿದರೆ ಟೆಕ್ನಿಷಿಯನ್ಗಳನ್ನು ಆಗಿದ್ರೆ ಹೇಗೆ ನಡೆಸ್ಕೊಳ್ತಾರೆ, ಈ ಪ್ರಶ್ನೆ ಮೂಡುತ್ತೆ. ಶೂಟಿಂಗ್ ಇತ್ತು, 2 ದಿನ ಶೂಟಿಂಗ್ ಅಂತ ಹೋಗಿದ್ದು. ಒಂದಿನಕ್ಕೆ ನನ್ನ ಡ್ರೋನ್ ಕ್ರ್ಯಾಶ್ ಆಗಿ ನಾನು ಅವ್ರಿಗೆ ಮಾತು ತುಂಬಾ ಬೆಳೆದಿ ನಾನು ಬೇರೆ ಡ್ರೋನ್ ತರಿಸಿ ಮಾಡ್ಕೊಡೋಷ್ಟು ಇತ್ತು. ಬಟ್ ಅವರು ನನ್ಗಲ್ಲಿ ಬೆಲೆ ಇರಲಿಲ್ಲ. ತುಂಬಾ ರೂಢಾಗೆಲ್ಲ ಮಾತಾಡಿ ವೈಟ್ ಪೇಪರ್ಗೆ ಸೈನ್ ಹಾಸ್ಕೊಂಡು ನನ್ನ ಮೆಮೊರಿ ಕಾರ್ಡ್ ಎಲ್ಲ ಕಿತ್ಕೊಂಡು ನನಗೆ ಒಂಥರ ಟೆಕ್ನಿಷಿಯನ್ ಮುಂದೆ ಎಲ್ಲ ನನಗೆ ರೆಸ್ಪಾನ್ಸ್ ಇಲ್ದಿರೋ ಥರ ಮಾಡಿ ಕಳಿಸ್ತಾ ನಂಗೆ ತುಂಬ ಬೇಜಾರಾಗೋಗೆ ನಾನು ರಿಟರ್ನ್ ಬೆಂಗಳೂರು ಬಂದಿದ್ದೀನಿ. ಯಾವ ಸಿನಿಮಾಗೆ ನೀವು ಟೆಕ್ನಿಷಿಯನ್ ಕೆಲಸ ಮಾಡಿದ್ರಿ? ಯುವ ಮಾಡಿದ್ದೀನಿ, ಮಾರ್ಟಿನ್ ಮಾಡಿದ್ದೀನಿ, ತುಂಬಾ ಪಿಕ್ಚರ್ ಮಾಡಿದ್ದೀನಿ. ನಾನು ತಿಂಗಳ ನಾವು ಡ್ರೋನ್ ಅಂದ್ರೆ ಗೊತ್ತಿರುತ್ತಲ್ಲ ಸರ್, ನಂಗೆ ಯಾವ್ಯಾವ ಪಿಕ್ಚರ್ ಮಲಯಾಳಿ ಪಿಕ್ಚರ್ ಇಂದ ಹಿಡಿದು ತೆಲುಗು ಪಿಕ್ಚರ್ ಪ್ರತಿಯೊಂದು ಮಾಡ್ಕೊಂಡ್ ಬಂದಿದ್ದೀನಿ. ಎಷ್ಟಿತ್ತು ವ್ಯಾಲ್ಯೂ ಅದು ಡ್ರೋನ್ದು? ಈಗ ಪರ್ ಡೇ ಎಷ್ಟಿತ್ತು ನಿಮಗೆ? ಪರ್ ಡೇ 25,000 IR ಅಷ್ಟೇ ಸರ್. ಅತ್ತ ಪರ್ಚೇಸ್ ಮಾಡಕ್ 24 ಲಕ್ಷ ಆಗುತ್ತೆ ಸರ್. ಒಂಚೂರು ಏನು ಉಳ್ದಿಲ್ಲ ಸರ್ ಅದ್ರಲ್ಲಿ. 2 ಜಾಸ್ತಿ ಬಿಟ್ರೆ ಇನ್ನೇನು ಉಳ್ದಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಈಗ ಡ್ರೋನ್ಗೆ ಹಾನಿ ಆಯಿತು, ಆ ನಷ್ಟ ತುಂಬಿ ಕೊಡಿ ಅಂದಿದ್ದಕ್ಕೆ ಈ ಟೆಕ್ನಿಷಿಯನ್ನ ಅವಮಾನ ಮಾಡಿದ್ದ, ಅದು ಆತ್ಮಹತ್ಯೆ ಮಾಡ್ಕೊಳ್ಳೋ ಹಂತಕ್ಕೆ ಯೋಚಿಸ್ತಾರೆ ಅಂದರೆ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಚಿತ್ರತಂಡ ಈ ವ್ಯಕ್ತಿಯನ್ನ ಅಂತ? ವಿಜಯ್, ಸದ್ಯ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಯಲ್ಲಿರುವಂಥ ಸಂತೋಷ್ ಈತ ಕನ್ನಡದಲ್ಲಿ ಸುಮಾರು 3 ಸಿನಿಮಾಗಳಿಗೆ ಡ್ರೋನ್ ಟೆಕ್ನಿಷಿಯನ್ ಆಗಿ ಕೆಲಸವನ್ನು ಮಾಡಿರ್ತಾನೆ. ಮಾರ್ಟಿನ್, ಯುವ, ಇದಾದಂಥ ನಂತರದಲ್ಲಿ ಇತ್ತೀಚೆಗೆ ಕಲ್ಟ್ ಸಿನಿಮಾದಲ್ಲಿ ಆತ ಡ್ರೋನ್ ಟೆಕ್ನಿಷಿಯನ್ ಆಗಿ ಕೆಲಸವನ್ನು ಮಾಡಿರುವಂಥದ್ದು. ಕಳೆದ 25ನೇ ತಾರೀಕು ಕಲ್ಟ್ ಸಿನಿಮಾದ ಚಿತ್ರೀಕರಣ ಚಿತ್ರದುರ್ಗದಲ್ಲಿ ನಡೀತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಡ್ರೋನ್ ಶಾಟ್ಸನ್ನು ತಗೊಳ್ಳಿಕ್ಕೆ ಸಂತೋಷ್ ತನ್ನ ಡ್ರೋನ್ ಕ್ಯಾಮ್ರಾವನ್ನು ತಗೊಂಡು ಹೋಗಿರ್ತಾನೆ. ಈ ವೇಳೆ ಅಲ್ಲಿ ವಿಂಡ್ ಫ್ಯಾನ್ಗೆ ತಗಲಿ ಆತನ ಡ್ರೋನ್ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರತಂಡ ನಾನು ತಗೊಂಡು ಹೋಗಿದ್ದಂಥ ಡ್ರೋನ್ ಕ್ಯಾಮ್ರಾ ಸಂಪೂರ್ಣವಾಗಿ ಹಾನಿಯಾಗಿದೆ, ಒಂದು ಕಡೆ ಹಾನಿಯಾದಂಥ ನಷ್ಟವನ್ನು ಕೂಡ ಸಿನಿಮಾ ತಂಡ ಏನಿದೆ ಅದನ್ನು ಬರ್ಸ್ಕೊಡ್ಲಿಲ್ಲ, ಜೊತೆಗೆ ನನ್ನನ್ನೇ ಎಲ್ಲ ಟೆಕ್ನಿಷಿಯನ್ಗಳ ಮುಂದೆ ಅವಮಾನಿಸಿದ್ರು, ಹೀಯಾಳಿಸಿದ್ರು. ಸುಮಾರು 25 ಲಕ್ಷ ಹಣ ಸಾಲವನ್ನು ಮಾಡಿ ನಾನು ಡ್ರೋನ್ ಕ್ಯಾಮ್ರಾವನ್ನು ತಗೊಂಡಿದ್ದೆ, ಹೀಗಾಗಿ ಏನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ. ಜೊತೆಗೆ ಎಲ್ಲರ ಮುಂದೆ ನನಗೆ ಅವಮಾನ ಕೂಡ ಆಯಿತು. ಸ್ವತಃ ಚಿತ್ರದ ನಾಯಕ ನಟ ಹಾಗೂ ನಿರ್ಮಾಣವನ್ನು ಕೂಡ ನೋಡ್ಕೊಳ್ತಿರುವಂಥ ಜೈದ್ ಖಾನ್ ಏನಿದ್ದಾರೆ ಇವರು ಎಲ್ಲರ ಮುಂದೆ ಹೀಯಾಳಿಸಿದ್ರು. ಜೊತೆಗೆ ಬಿಳಿ ಖಾಲಿ ಪೇಪರ್ನ ಮೇಲೆ ನನ್ನಿಂದ ಸಹಿಯನ್ನು ಹಾಕಿಸಿ ಅಲ್ಲಿಂದ ಹೊರಗಡೆ ಕಳಿಸುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಏನು ಮಾಡಬೇಕು ಅಂತೇಳಿ ಗೊತ್ತಾಗದೆ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದೆ ಅಂತೇಳಿ ಸದ್ಯ ಆತ ಮಾಗಡಿ ರೋಡ್ ಪೊಲೀಸರ ಮುಂದೆ ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಆತ ಆತ್ಮಹತ್ಯೆಗೆ ಯತ್ನಿಸುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರು ನೋಡಿ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಪ್ರಾಣಾಪಾಯದಿಂದ ಡ್ರೋನ್ ಟೆಕ್ನಿಷಿಯನ್ ಸಂತೋಷ್ ಬಚಾವಾಗಿರುವಂಥದ್ದು. ಆತನ ಸಹೋದರಿ ಬೆಂಗಳೂರಿನ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಅವ್ರು ಕೊಟ್ಟಿರುವಂಥ ದೂರಿನ ಅನ್ವಯವಾಗಿ ಪೊಲೀಸರು NCR ಅನ್ನು ದಾಖಲು ಮಾಡಿಕೊಂಡು ಸಿನಿಮಾ ತಂಡ ಏನಿದೆ ಅದಕ್ಕೆ ನೋಟಿಸ್ ಕೊಡಲಿಕ್ಕೆ ಸದ್ಯ ಸಿದ್ಧತೆಯನ್ನು ನಡೆಸ್ಕೊಂಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.